ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ. ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ಅವರು ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಹ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು. ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್. ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನ ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ. ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ. ಹೌದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಳಿಯಲಿದ್ದಾರೆ. ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನ ಉಂಟು ಮಾಡಿದೆ. ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಿಪೋರ್ಟ್ ರಿಪಬ್ಲಿಕ್ ಕನ್ನಡ. ನಮ್ಮ ಫಿಲಂ ರಿಪೋರ್ಟರ್, ಎಂಟರ್ಟೈನ್ಮೆಂಟ್ ಬ್ಯೂರೋ ಕರೆಸ್ಪಾಂಡೆಂಟ್ ರೋಜಾ ಅವರು ಇವತ್ತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಲ್ಲಿಂದ ನಾಗವಾರದಿಂದ ಮನದ ಟೆಕ್ ಪಾರ್ಕ್ ಅಲ್ಲಿ ಶಿವಣ್ಣ ಅವರ ನಿವಾಸದಿಂದ. ರೋಜಾ ಅವರೇ, ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಹೇಗಿದೆ ಸಿದ್ಧತೆ ಕರುನಾಡ ಚಕ್ರವರ್ತಿಯನ್ನು ಬರಮಾಡಿಕೊಳ್ಳೋದಕ್ಕೆ? ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮಗೂ ಅಷ್ಟು ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಇಲ್ಲಿ ನಾಗಾವರದ ಮುತ್ತು ನಿವಾಸದ ಬಳಿ ನಾನಿದ್ದೀನಿ. ಇಲ್ಲಿ ರಿಪಬ್ಲಿಕ್ ಡೇ ಜೊತೆಗೆ ಒಂದು ರೀತಿಯಾಗಿ ಶಿವರಾಜ್ಯೋತ್ಸವನ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಪಟಾಕಿ ಹಚ್ಚಿ ಸಂಭ್ರಮಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ, ಇನ್ನೊಂದ್ ಕಡೆ ಮನೆ ಮುಂದೆ ಸೊಬಗಿನ ರಂಗೋಲಿ ಕೂಡ ಹಾಕಲಾಗ್ತಾ ಇದೆ. ಒಳಗಡೆ ಹೂವಿನ ಸ್ವಾಗತ ಕೂಡ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತಾಯ್ನಾಡಿಗೆ ಮರಳ್ತಾ ಇದ್ದಾರೆ ಮೃತ್ಯುಂಜಯ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಾಗಿ ಅದ್ಧೂರಿಯಾಗಿ ಹೊಸ ವರ್ಷದ ಆರಂಭದಲ್ಲೇ ಒಂದು ಗುಡ್ ನ್ಯೂಸ್ ಶಿವಣ್ಣ ಅಭಿಮಾನಿಗಳಿಗೆ. ನೋಡ್ತಾ ಇರ್ಬೋದು, ಮನೆ ಮುಂಭಾಗದಲ್ಲಿ ರಂಗೋಲಿಯನ್ನ ಬೆಳೆಸಿ ಬಣ್ಣವನ್ನ ತುಂಬಿ ಶಿವಣ್ಣನಿಗೆ ವೆಲ್ಕಮ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾವನ್ನ ಗೆದ್ದಿ ಬಂದಂತಹ ಮೃತ್ಯುಂಜಯನಿಗಾಗಿ ಅಭಿಮಾನಿಗಳು ಕಾತರರಾಗಿದ್ದಾರೆ ಕೂಡ. ಇನ್ನ ಮನೆಯ ಒಳಗಡೆ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅಂದ್ರೆ ವೆಲ್ಕಮ್ ಮಾಡೋದಕ್ಕೆ, ಸ್ವಾಗತವನ್ನ ಮಾಡೋದಕ್ಕೆ ಹೂವಿನ ಅಲಂಕಾರ ಮಾಡಿ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಅಭಿಮಾನಿಗಳು ಕೂಡ ಒಂದಷ್ಟು ಜನ ಮನೆಯ ಹತ್ತಿರ ನೆರೆದಿದ್ದಾರೆ. 22ನೇ ತಾರೀಕು ಕ್ಯಾನ್ಸರ್ ಮಿಯಾಮಿ ಹಾಸ್ಪಿಟಲ್ಗೆ ಶಿವಣ್ಣ ದಾಖಲಾಗಿದ್ರು. ಅದಾದ ನಂತರ 24ನೇ ತಾರೀಕು ಅವರಿಗೆ ಸರ್ಜರಿ ಆಯಿತು. ಶಿವಣ್ಣ ಒಂದು ರೀತಿಯಾಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಇದ್ರು ಅಂದ್ರೆ ನಾಗೇಂದ್ರ ಬಾಬು, ನಾವೆಲ್ಲರಿಗೂ ಗೊತ್ತಿತ್ತು. ಒಂದು ಸ್ವಲ್ಪ ಭಾವುಕರಾದ್ರು, ಆದ್ರೂ ಕೂಡ ನಾನು ಮರಳಿ ಬರ್ತೇನೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಧೈರ್ಯವನ್ನ ತುಂಬಿ ಹೋಗಿದ್ರು. ಅದರಂತೆ ಇವತ್ತು ವಾಪಸ್ ಆಗ್ತಾ ಇದ್ದಾರೆ. ವಾಪಸ್ ಆಗಿ 8:50 ಸುಮಾರಿಗೆ ಅವರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಅಲ್ಲೂ ಕೂಡ ಎಲ್ಲಾ ರೀತಿಯ ಸೆಲೆಬ್ರೇಷನ್ಗೆ ಅಭಿಮಾನಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ನಾಗೇಂದ್ರ ಬಾಬು. ಅದರ ಜೊತೆಗೆ ಇದು ಸದರಹಳ್ಳಿ ಟೋಲ್ ಅಂದ್ರೆ ಆನ್ ದ ವೇ ಬರ್ತಾ ಅಲ್ಲೂ ಕೂಡ ಸ್ವಾಗತ ಮಾಡೋದಕ್ಕೆ ಅಭಿಮಾನಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮನೆಯ ಹತ್ತಿರ ಕೂಡ ಸಿಕ್ಕಾಪಟ್ಟೆ ಒಂದಷ್ಟು ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಶಿವಣ್ಣನಿಗೆ ಅಂತ ಹೇಳ್ಬಿಟ್ಟು, ಅಂದ್ರೆ ಸೆಲೆಬ್ರೇಷನ್ ಮಾಡುವಂತಹ ಹೊತ್ತಲ್ಲಿ, ಬಿಕಾಸ್ ಈಗ ತಾನೇ ಆಪರೇಷನ್ ಆಗಿ 1 ಮಂತ್ ರೆಸ್ಟ್ ನಲ್ಲಿ ಇರೋದ್ರಿಂದ ತೊಂದರೆಗಳಾಗಬಾರ್ದು ಅಂತ ನೀಟಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಅಭಿಮಾನಿಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅವರನ್ನ ಮೀಟ್ ಮಾಡ್ಲಿಕ್ಕೆ ಕೂಡ ಅಭಿಮಾನಿಗಳು ಅಂತ ಅಂದಾಗ ಶಿವಣ್ಣ ಭಾವುಕರಾಗ್ತಾರೆ. ಸೊ ಇಲ್ಲಿ ನೆರೆದಿದಂತಹ ಅಭಿಮಾನಿಗಳಿಂದ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ ನಾಗೇಂದ್ರ ಬಾಬು ನಾನು. ನಮಸ್ತೆ, ಎಲ್ಲಿಂದ ಬಂದಿರೋದು? ಮೇಡಮ್ ಇಲ್ಲೇ ಉತ್ತರಳ್ಳಿ. ಓಕೆ, ಎಲ್ಲಿಂದ ಬಂದಿರೋದು? ಬ್ಯಾಂಗ್ಳೂರ್. ಓಕೆ, ಏನೆಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದೀರಾ ಅಂದ್ರೆ ಸೆಲೆಬ್ರೇಷನ್ಗಾಗಿ? ನಮ್ಮ ಅಧ್ಯಕ್ಷರು ಅವರು ಮಾತಾಡ್ತಾರೆ, ಅವರಿಗೆ ಗೊತ್ತು ಎಲ್ಲ. ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಎಲ್ಲಿಂದ ಬಂದಿರೋದು? ಗಾಂಧಿನಗರ. ಓಕೆ, ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ? ನಾವು JCB ಶಿವಣ್ಣ ಗೀತಕ್ಕೆ ಬರೋದ್ರಿಂದ JCB ವ್ಯವಸ್ಥೆ ಮಾಡಿದ್ದೀವಿ. ಹೂವಿನ ಅಭಿಷೇಕ ಮಾಡ್ತಾ ಇದ್ದೀವಿ. ಹಂಗಾಗಿ ಏನ್ ಅನ್ಸ್ತಾ ಇದೆ ಶಿವಣ್ಣ ಅಂದ್ರೆ ಅಭಿಮಾನಿಗಳು ಅಂದ ತಕ್ಷಣ ಭಾವುಕರಾಗ್ತಾರೆ. ಒಂದ್ ರೀತಿಯಾಗಿ ಹೊಸ ವರ್ಷದ ಆರಂಭದಲ್ಲೇ ಸಿಹಿ ಸುದ್ದಿ ನಿಮ್ಮೆಲ್ಲರಿಗೂ ಕೂಡ ಎಷ್ಟು ಖುಷಿ ಇದೆ. ಹೊಸ ವರ್ಷ ಅವತ್ತು ಮನೆ ಇವತ್ತು ನ್ಯೂ ಇಯರ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಇವತ್ತು ನಾವು ಭಾಳ ಹೆಮ್ಮೆ ಇದೆ, ಭಾಳ ಖುಷಿ ಇದೆ. ಇವತ್ತು ಯಜಮಾನ್ ರೆಡಿಯಾಗಿ ಬರ್ತಾರೋದ್ರಿಂದ ಮುಂಚೆ ಥರನೇ. ಓಕೆ,
ಯಾವ ರೀತಿಯಾಗಿ ವಿಶಸ್ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ? ಬಿಕಾಸ್ ಎಂಟ್ರೆನ್ಸ್ ಅಲ್ಲಿ ರಂಗೋಲಿ ಹಾಕಿದ್ರೆ ಒಳಗಡೆ ಹೂವಿನ ಸ್ವಾಗತ ಮಾಡಲಿಕ್ಕೆ ಎಲ್ಲ ರೀತಿಯ ತಯಾರಿ ಕೂಡ ಆಗ್ತಾ ಇದೆ. ನಿಮ್ಮ ಒಂದು ವಿಭಿನ್ನವಾದ ವಿಶಸ್ ಯಾವ ರೀತಿ ಹಮ್ಮಿಕೊಳ್ಳೋದಕ್ಕೆ ಪ್ಲಾನ್ ಆಗಿದೆ? ಅದೇ ಏನು ನೋಡಿ, ಎಲ್ಲ ಕಡೆ ಪೋಸ್ಟರ್ ಮಾಡ್ತಿದ್ದೀವಿ, ಬ್ಯಾನರ್ಸ್ ಹಾಕ್ಸಿದ್ದೀವಿ. ಆಮೇಲೆ ಶಿವನಿಗೆ ಸ್ಟೇಜ್ ಮೇಲೆ ಅಗ್ಗಿ ತಕ್ಕನ ಶಿವನ ಸ್ಟೇಜ್ ಮೇಲೆ ಕರೆಸ್ಬಿಟ್ಟು ಹೂವಿನ ಅಭಿಷೇಕ ಮಾಡಿಸ್ತಾ ಇದ್ದೀವಿ. JC ಬಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯ್ನಾಡಿಗೆ ವಾಪಸ್ ಬರಲಿದ್ದಾರೆ. ಅನಾರೋಗ್ಯ ನಿಮಿತ್ತ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ಅವರು ವಾಪಸ್ ಬರ್ತಾ ಇರೋದು ಅಭಿಮಾನಿಗಳಲ್ಲಿ ಸಡಗರ ಸಂಭ್ರಮ ಹೆಚ್ಚಿಸಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿ ಇದೆ, ನೋಡ್ಕೊಂಡ್ಬನ್ನಿ. ಹ್ಯಾಟ್ರಿಕ್ ಹೀರೋ ಸ್ವಾಗತಕ್ಕೆ ಫ್ಯಾನ್ಸ್ ಸಜ್ಜು. ಅಮೆರಿಕಾದಿಂದ ತಾಯ್ನಾಡಿಗೆ ಶಿವಣ್ಣ ವಾಪಸ್. ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲುತ್ತಿದ್ದ ಶಿವಣ್ಣ ಅನಾರೋಗ್ಯವನ್ನ ಮಣಿಸಿ ಗೆದ್ದು ಚೇತರಿಸಿಕೊಂಡಿದ್ದಾರೆ. ಅದರ ಚಿಕಿತ್ಸೆಗಾಗಿ ಕೆಲವು ದಿನಗಳ ಹಿಂದೆ ಅಮೆರಿಕಾಗೆ ತೆರಳಿದ್ದ ಶಿವರಾಜ್ ಕುಮಾರ್ ಈಗ ಸಂಪೂರ್ಣವಾಗಿ ಗುಣಮುಖರಾಗಿ ಇದೀಗ ವಾಪಸ್ ತಾಯ್ನಾಡಿಗೆ ಬರ್ತಿದ್ದಾರೆ. ಹೌದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಶಿವರಾಜ್ ಕುಮಾರ್ ಬಂದಿಳಿಯಲಿದ್ದಾರೆ. ಶಿವರಾಜ್ ಕುಮಾರ್ ಸಂಪೂರ್ಣ ಗುಣಮುಖರಾಗಿ ವಾಪಸ್ ಬರ್ತಾ ಇರೋದು ಅವರ ಅಭಿಮಾನಿಗಳಲ್ಲಿ ಸಡಗರವನ್ನ ಉಂಟು ಮಾಡಿದೆ. ಇನ್ನು ದುನಿಯಾ ವಿಜಯ್ ಕೂಡ ಶಿವಣ್ಣ ಶಸ್ತ್ರಚಿಕಿತ್ಸೆ ಮುಗಿಸಿಕೊಂಡು ವಾಪಸ್ ಆಗ್ತಾ ಇರೋದಕ್ಕೆ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಅದ್ದೂರಿಯಾಗಿ ಸ್ವಾಗತ ಮಾಡೋದಕ್ಕೆ ಏರ್ಪೋರ್ಟ್ ಹಾಗೂ ಶಿವಣ್ಣನ ಮನೆಯ ಎದುರು ಅಭಿಮಾನಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಮ್ಮ ಫಿಲಂ ರಿಪೋರ್ಟರ್, ಎಂಟರ್ಟೈನ್ಮೆಂಟ್ ಬ್ಯೂರೋ ಕರೆಸ್ಪಾಂಡೆಂಟ್ ರೋಜಾ ಅವರು ಇವತ್ತು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಇಲ್ಲಿಂದ ನಾಗವಾರದಿಂದ ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಶಿವಣ್ಣ ಅವರ ನಿವಾಸದಿಂದ. ರೋಜಾ ಅವರೇ, ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಹೇಗಿದೆ ಸಿದ್ಧತೆ ಕರುನಾಡ ಚಕ್ರವರ್ತಿಯನ್ನು ಬರಮಾಡಿಕೊಳ್ಳೋದಕ್ಕೆ? ಥ್ಯಾಂಕ್ ಯು ನಾಗೇಂದ್ರ ಬಾಬು, ನಿಮಗೂ ಅಷ್ಟೇ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಹೇಳ್ತಾ ಇಲ್ಲಿ ನಾಗಾವರದ ಮುತ್ತು ನಿವಾಸದ ಬಳಿ ನಾನಿದ್ದೀನಿ. ಇಲ್ಲಿ ರಿಪಬ್ಲಿಕ್ ಡೇ ಜೊತೆಗೆ ಒಂದು ರೀತಿಯಾಗಿ ಶಿವರಾಜ್ಯೋತ್ಸವನ ಆಚರಣೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಪಟಾಕಿ ಹಚ್ಚಿ ಸಂಭ್ರಮಿಸೋದಕ್ಕೆ ಸಿದ್ಧತೆ ನಡೀತಾ ಇದೆ, ಇನ್ನೊಂದು ಕಡೆ ಮನೆ ಮುಂದೆ ಸೊಬಗಿನ ರಂಗೋಲಿ ಕೂಡ ಹಾಕಲಾಗ್ತಾ ಇದೆ, ಒಳಗಡೆ ಹೂವಿನ ಸ್ವಾಗತ ಕೂಡ ಮಾಡೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ತಾಯ್ನಾಡಿಗೆ ಮರಳ್ತಾ ಇದ್ದಾರೆ ಮೃತ್ಯುಂಜಯ ಅಂತ ಹೇಳ್ಬಿಟ್ಟು ಒಂದ್ ರೀತಿಯಾಗಿ ಅದ್ಧೂರಿಯಾಗಿ ಹೊಸ ವರ್ಷದ ಆರಂಭದಲ್ಲೇ ಒಂದು ಗುಡ್ ನ್ಯೂಸ್ ಶಿವಣ್ಣ ಅಭಿಮಾನಿಗಳಿಗೆ. ನೋಡ್ತಾ ಇರಬಹುದು, ಮನೆ ಮುಂಭಾಗದಲ್ಲಿ ರಂಗೋಲಿಯನ್ನ ಬೆಳೆಸಿ ಬಣ್ಣವನ್ನ ತುಂಬಿ ಶಿವಣ್ಣನಿಗೆ ವೆಲ್ಕಮ್ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸಾವನ್ನ ಗೆದ್ದಿ ಬಂದಂತಹ ಮೃತ್ಯುಂಜಯನಿಗಾಗಿ ಅಭಿಮಾನಿಗಳು ಕಾತರರಾಗಿದ್ದಾರೆ ಕೂಡ. ಇನ್ನ ಮನೆಯ ಒಳಗಡೆ ಹೂವಿನ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಅಂದ್ರೆ ವೆಲ್ಕಮ್ ಮಾಡೋದಕ್ಕೆ, ಸ್ವಾಗತವನ್ನ ಮಾಡೋದಕ್ಕೆ ಹೂವಿನ ಅಲಂಕಾರ ಮಾಡಿ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ಅಭಿಮಾನಿಗಳು ಕೂಡ ಒಂದಷ್ಟು ಜನ ಮನೆಯ ಹತ್ತಿರ ನೆರೆದಿದ್ದಾರೆ. 22ನೇ ತಾರೀಕು ಕ್ಯಾನ್ಸರ್ ಮಿಯಾಮಿ ಹಾಸ್ಪಿಟಲ್ಗೆ ಶಿವಣ್ಣ ದಾಖಲಾಗಿದ್ರು. ಅದಾದ ನಂತರ 24ನೇ ತಾರೀಕು ಅವರಿಗೆ ಸರ್ಜರಿ ಆಯಿತು. ಶಿವಣ್ಣ ಒಂದು ರೀತಿಯಾಗಿ ಎಷ್ಟು ಕಾನ್ಫಿಡೆಂಟ್ ಆಗಿ ಇದ್ರು ಅಂದ್ರೆ ನಾಗೇಂದ್ರ ಬಾಬು, ನಾವೆಲ್ಲರಿಗೂ ಗೊತ್ತಿತ್ತು. ಒಂದು ಸ್ವಲ್ಪ ಭಾವುಕರಾದ್ರೂ ಕೂಡ ನಾನು ಮರಳಿ ಬರ್ತೇನೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರಿಗೂ ಧೈರ್ಯವನ್ನ ತುಂಬಿ ಹೋಗಿದ್ರು. ಅದರಂತೆ ಇವತ್ತು ವಾಪಸ್ ಆಗ್ತಾ ಇದ್ದಾರೆ. ವಾಪಸ್ ಆಗಿ 8:50 ಸುಮಾರಿಗೆ ಅವರು ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ. ಅಲ್ಲೂ ಕೂಡ ಎಲ್ಲಾ ರೀತಿಯ ಸೆಲೆಬ್ರೇಷನ್ಗೆ ಅಭಿಮಾನಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ನಾಗೇಂದ್ರ ಬಾಬು. ಅದರ ಜೊತೆಗೆ ಇದು ಸದರಹಳ್ಳಿ ಟೋಲ್ ಅಂದ್ರೆ ಆನ್ ದ ವೇ ಬರ್ತಾ ಅಲ್ಲೂ ಕೂಡ ಸ್ವಾಗತ ಮಾಡೋದಕ್ಕೆ ಅಭಿಮಾನಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮನೆಯ ಹತ್ತಿರ ಕೂಡ ಸಿಕ್ಕಾಪಟ್ಟೆ ಒಂದಷ್ಟು ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಶಿವಣ್ಣನಿಗೆ ಅಂತ ಹೇಳ್ಬಿಟ್ಟು, ಅಂದ್ರೆ ಸೆಲೆಬ್ರೇಷನ್ ಮಾಡುವಂತಹ ಹೊತ್ತಲ್ಲಿ, ಬಿಕಾಸ್ ಈಗ ತಾನೇ ಆಪರೇಷನ್ ಆಗಿ 1 ಮಂತ್ ರೆಸ್ಟ್ ನಲ್ಲಿ ಇರೋದ್ರಿಂದ ತೊಂದರೆಗಳಾಗಬಾರ್ದು ಅಂತ ನೀಟಾಗಿ ಬ್ಯಾರಿಕೇಡ್ಗಳನ್ನ ಹಾಕಿ ಅಭಿಮಾನಿಗಳಿಗೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅವರನ್ನ ಮೀಟ್ ಮಾಡ್ಲಿಕ್ಕೆ ಕೂಡ ಅಭಿಮಾನಿಗಳು ಅಂತ ಅಂದಾಗ ಶಿವಣ್ಣ ಭಾವುಕರಾಗ್ತಾರೆ. ಸೊ ಇಲ್ಲಿ ನೆರೆದಿದಂತಹ ಅಭಿಮಾನಿಗಳಿಂದ ಮಾತನಾಡಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಹೋಗ್ತೀನಿ ನಾಗೇಂದ್ರ ಬಾಬು ನಾನು. ನಮಸ್ತೆ, ಎಲ್ಲಿಂದ ಬಂದಿರೋದು? ಮೇಡಮ್